ಹಾಯ್, ನಾನಿವತ್ತು 3 ಬೀಡ್ಸ್ನ ಯೂಸ್ ಮಾಡ್ಕೊಂಡು ಬೇಬಿ ಕುಚ್ಚನ್ನ ಹಾಕೋದು ಅಂತ ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊದಲನೇಗೆ ನಾವು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ, ಮತ್ತು ಇನ್ನೊಂದು ಸಿಂಗಲ್ ಲಾಕ್ ನೋಡಿ, 2 ಲಾಕ್ ಆಯಿತು. ಈಗ 2 ಲಾಕ್ ಆದಮೇಲೆ ಬೀಡನ್ನ ಆ್ಯಡ್ ಮಾಡ್ತೀನಿ. ನಾನು ಇಲ್ಲಿ ಮೀಡಿಯಮ್ ಸೈಜ್ನ ಬೀಡ್ ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಲ್ವಾ ನೋಡಿ. ಇವಾಗ ಈ ರೀತಿ ಬೀಡನ್ನ ಲಾಕ್ ಮಾಡಿ ಮತ್ತು ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಮತ್ತು ಇನ್ನೊಂದು ಬೀಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಬೀಡ ಆ್ಯಡ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿಕೊಂಡು ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು ಟೈಟಾಗಿರಬೇಕು ಯಾವಾಗಲೂ ಬೀಡು ನೋಡಿ. ಮತ್ತು ಅದನ್ನು ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಗೊತ್ತಾಗ್ತಿದೆಯಾ ನಾನು ಯಾವ ರೀತಿ ಲಾಕ್ ಮಾಡ್ತಿದ್ದೀನಿ ಅನ್ನೋದು? ನೋಡಿ, ಮತ್ತೆ ಅದೇ ರೀತಿ ನೂಲ ಬೆರಳಿಗೆ ಟೈಟಾಗಿ ಸುತ್ತಕೊಂಡು ಮತ್ತೆ ಇನ್ನೊಂದು ಬೀಡ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಲಾಕ್. ಗೊತ್ತಾಗ್ತಿದೆಯಾ ನಾನು ಯಾವ ರೀತಿ ಲಾಕ್ ಮಾಡ್ತಾ ಇದ್ದೀನಿ ಅಂತ? ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಚೈನ್ ಅಂದರೆ ಏನು, ಡಬಲ್ ಚೈನ್ ಅಂದರೆ ಏನು, ತ್ರಿಬಲ್ ಚೈನ್ ಅನ್ನೋದನ್ನೇ ಒಂದು ವಿಡಿಯೋ ಮಾಡಾಕ್ತೀನಿ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಸಿಂಗಲ್ ಚೈನ್ ಮಾಡೋದು ಅಂತ ನೋಡಿ. ಇವಾಗ ಮತ್ತೆ ಒಂದು ಸಿಂಗಲ್ ಚೈನ್ ಮಾಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ನೋಡಿ. 3 ಬೀಡ್ ಆದಮೇಲೆ ನಾನು ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. 3 ಲಾಕ್ ಆಗಿದೆ, ಮತ್ತು ಇನ್ನೊಂದು ಲಾಕ್. ಈ ರೀತಿ ನಾವು 4 ಲಾಕು 5 ಲಾಕು ಮಾಡ್ಕೋತಿದ್ರೆ ಒಂಚೂರು ಗ್ಯಾಪ್ ಆಗೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಲಾಕ್ಗಳನ್ನ ಮಾಡ್ಕೋತಾ ಇದ್ದೀನಿ ನೋಡಿ. 5 ಲಾಕ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ಮತ್ತು ಅದೇ ರೀತಿ ಈಗ 1 and 3 ಬೀಡನ್ನ ಆ್ಯಡ್ ಮಾಡೋಣ. ಫಸ್ಟು ನೀವು ಬೀಡ್ ಆ್ಯಡ್ ಮಾಡೋದನ್ನ ಕಲಿಯೋದಕ್ಕೆ ದೊಡ್ಡ ದೊಡ್ಡ ಬೀಡನ್ನ ಯೂಸ್ ಮಾಡಿ, ಆಮೇಲೆ ಚಿಕ್ಕ ಚಿಕ್ಕ ಬೀಡನ್ನ ಯೂಸ್ ಮಾಡ್ಕೋಬೋದು ನೋಡಿ. ಕಾಣಿಸ್ತಿದೆಯಾ? ನೋಡಿ, ಇದೇ ರೀತಿ ನಾನು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಫಸ್ಟು ಡಬಲ್ ಲಾಕ್ ಮತ್ತು 3 ಬೀಡನ್ನ ಆ್ಯಡ್ ಮಾಡ್ಕೊತೀನಿ. 3 ಬೀಡ್ ಆದಮೇಲೆ 5 ಲಾಕ್ ಮಾಡ್ಕೊಂಡು ಮತ್ತೆ ಅದೇ ರೀತಿ 3 ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಸೇಮ್ ಆ್ಯಸ್ ಇಟ್ ಇತ್ತು 3 ಬೀಡು 5 ಸಿಂಗಲ್ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ 1 ಬೀಡು ಸಿಂಗಲ್ ಲಾಕ್, 1 ಬೀಡ್ ಸಿಂಗಲ್ ಲಾಕ್, 1 ಬೀಡ್ ಸಿಂಗಲ್ ಲಾಕ್, ಅದೇ ರೀತಿ ಮಾಡಿಕೊಂಡು ನೀಟಾಗಿ ಮಾಡ್ಕೋಬೇಕು ನೋಡಿ. ಕಾಣಿಸ್ತಿದೆಯಾ? ನೋಡಿ, ಈಗ ಕಂಪ್ಲೀಟ್ ಆಗಿದೆ ನೋಡಿ. ನಾನು ಇನ್ನೊಂದು ಗ್ರೀನ್ ಕಲರ್ ಥ್ರೆಡ್ ತೊಗೊಂಡು ಎಲ್ಲಿ ಸಿಂಗಲ್ ಲಾಕ್ ಮಾಡಿದ್ವೋ ಅಲ್ಲೇ ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಚೈನ್ಗಳ್ನ ಹಾಕ್ಕೊಂಡು ಆ ಬೀಡ್ಸ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮಗೆ ಬೀಡ್ಸ್ಗೆ ಎಷ್ಟು ಚೈನ್ಗಳ ಅವಶ್ಯಕತೆ ಇದೆ ನೋಡಿಬಿಟ್ಟು ಅಷ್ಟು ಚೈನ್ಗಳನ್ನ ನೀವು ಬೀಡ್ಸ್ಗೆ ಹಾಕ್ಕೊಳ್ಳಿ ನೋಡಿ. ಕಾಣಿಸ್ತಾ ಇದೆಯಾ? ನೋಡಿ, 2 ಚೈನ್ 3 ಚೈನ್ ಮಾಡಿಕೊಂಡು 4 ಚೈನ್. ಇವಾಗ ಒಂದು ಸಿಂಗಲ್ ಲಾಕ್. ನಾವೆಲ್ಲಿ ಲಾಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಲಾಕ್ ಮಾಡಿದ್ರೆ ಮುಗೀತು ನೋಡಿ. ಮತ್ತೆ ಅದೇ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ನೋಡಿ ಎಷ್ಟು ಚೆನ್ನಾಗಿ ಇದೇ ರೀತಿ ನೀವು ಫುಲ್ಲು
ಸೀರೆಗೂ ಮಾಡ್ಕೋಬೇಕು. ಆ ನಂತರ ನಾನು ಸೆಂಟ್ರ್ ಬೀಡ್ ಏನಿದೆಯೋ 3 ಬೀಡ್ ಹಾಕಿದ್ದೀನಲ್ಲ, ಆ 3 ಬೀಡ್ಸಲ್ಲಿ ನಾನು ಮಧ್ಯ ಬೀಡ್ಸಿಗೆ ಕುಚ್ಚನ್ನ ಕಟ್ತೀನಿ. ನೀವು ಬೇಕಂದರೆ 3 ಬೀಡ್ಸ್ಗೂ ಕೂಡ ಒಂದೊಂದು ಕುಚ್ಚನ್ನ ಹಾಕೋಬೋದು. ಆ ನಂತರ ಅಲ್ಲಿ 5 ಸಿಂಗಲ್ ಲಾಕ್ ಮಾಡಿರ್ತೀವಲ್ಲ, ಆ ಒಂದೊಂದು ಹೋಲ್ಗೂ ಕೂಡ ನಾವು ಒಂದೊಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ಹೋಗೋಣ. ಇಷ್ಟೇ ಫ್ರೆಂಡ್ಸ್, ಇದೇ ರೀತಿ ಫುಲ್ಲು ಸೀರೆಗೆ ನೀವು ಮಾಡಿದ್ರೆ ಒಂದು ಡಿಸೈನ್ ರೆಡಿ ಆಗುತ್ತೆ. ನಾನು ನೋಡಿ ಇದಕ್ಕೆ ಕುಚ್ಚು ಕಟ್ಟಿಬಿಟ್ಟು ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಆ ಹೋಲಲ್ಲಿ ಹಾಕಿ ಒಂದೊಂದು ಸಿಂಗಲ್ ಚೈನ್ನ ಮಾಡ್ತಿದ್ದೀನಿ ನೋಡಿ. ಇವಾಗ ಕುಚ್ಚು ಕಟ್ಟಿದ್ದೀನಿ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಕಾಂಬಿನೇಷನಲ್ಲಿ ಈ ರೀತಿ ಹಾಕಿದ್ರೆ.